ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ಕೃಪಾಶೀರ್ವಾದ ಸದಾ ಇರಲಿ. ಎಸ್, ಒಂದು ರಾಜ್ಯ ಸರ್ಕಾರ ಹಾಗೂ ಮೈಸೂರು ರಾಜವಂಶಸ್ಥರ ನಡುವೆ ನಡೆಯುತ್ತಿರುವ ಹಗ್ಗಜಿಗಾಟ ಇದು ಯಾವ ಹಂತಕ್ಕೆ ತಲುಪಿದೆ? ಒಂದಂತೂ ನಿಜ, ಮೈಸೂರು ರಾಜವಂಶಸ್ಥರು ಮತ್ತು ಸರ್ಕಾರದ ನಡುವೆ ತೀವ್ರ ರೂಪದ ಸಂಘರ್ಷ ಏರ್ಪಟ್ಟಿದೆ. ಅದಕ್ಕೆ ಕಾರಣ ಬೆಂಗಳೂರಿನಲ್ಲಿರುವ ಮೈಸೂರು ವಂಶಸ್ಥರ ಅರಮನೆ. ಅದನ್ನು ಟೇಕ್ ಓವರ್ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ನಾವು ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ರಾಜಮನೆತನಕ್ಕೆ ಎಷ್ಟು ಮಟ್ಟಿನ ಗೌರವ ಕೊಡಬೇಕು ಅನ್ನೋದು ಅದು ಕ್ಲಾರಿಫೈ ಆಗಬೇಕು. ನಿಜ, ಜನತಂತ್ರದಲ್ಲಿ ರಾಜಸತ್ತೆಗೆ, ರಾಜವಂಶಸ್ಥರಿಗೆ ಯಾವುದೇ ಮಹತ್ವ ಇಲ್ಲ ಅನ್ನೋದು. ಆದರೆ ನಮಗೆ ಇತಿಹಾಸದ ನೆನಪುಗಳು ಕೂಡ ಇರ್ತವಲ್ವ. ಒಬ್ಬ ರಾಜನಾದವನು ಅವನು ಜನಾನುರಾಗಿ ಆಗಿದ್ದನೇ ಇಲ್ವೇ? ಜನಪರವಾಗಿ ಅವನು ಕೆಲಸ ಮಾಡಿದ್ನೇ ಇಲ್ವೇ? ಆತ ಜನದ್ವೇಷಿ ಆಗಿದ್ನೇ? ಕೇವಲ ಸುಖ ಲೋಲುಪತೆಯಲ್ಲಿ ಆತ ಮುಳುಗಿದ್ನೇ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳುವ ಮೂಲಕ ಒಂದು ರಾಜವಂಶಸ್ಥರಿಗೆ ಯಾವ ರೀತಿಯ ಗೌರವವನ್ನು ಕೊಡಬೇಕು ಜನತಂತ್ರ ವ್ಯವಸ್ಥೆಯಲ್ಲಿ ಅನ್ನುವ ತೀರ್ಮಾನಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೆಂಡ್ನ ತೆಗೆದುಕೊಳ್ಳಿ. ನಮ್ಮ ಸಂವಿಧಾನ ಪ್ರತಿಯೊಂದು ಕೂಡ ಇಂಗ್ಲೆಂಡ್ ನಮಗೆ ಮಾದರಿ. ನಮ್ಮ ವ್ಯವಸ್ಥೆಗೆ ಏನು ಮಾದರಿ ಯಾವುದು ಅಂತ ಕೇಳಿದರೆ ನೀವು ಇಂಗ್ಲೆಂಡ್ನಲ್ಲಿ ಅಲ್ಲಿ ರಾಜರಿಗೆ ಯಾವ ರೀತಿ ಮನ್ನಣೆ ಕೊಡ್ತಾರೆ. ಇವತ್ತಿಗೂ ಕೂಡ ಇಂಗ್ಲೆಂಡಿನ ಜನಸಾಮಾನ್ಯರಿಗೆ ಅಲ್ಲಿನ ರಾಜರ ಕೊಡುಗೆಯ ನೆನಪುಗಳಿವೆ. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಇಂಗ್ಲೆಂಡಿನ ಅರಸರುಗಳಿಗೆ ಅಲ್ಲಿ ಗೌರವ ಕೊಡಲಾಗುತ್ತೆ. ನಮ್ಮಲ್ಲಿ ಏನು ಮಾಡಬೇಕು? ಸೊ ನಾನು ಮೊದಲು ವಿಷಯಕ್ಕೆ ಬರ್ತೀನಿ, ಈ ವಿವಾದಕ್ಕೆ. ನಂತರ ಅದರ ಕನ್ಕ್ಲೂಷನ್ಗೆ, ವಿಮರ್ಶೆಗೆ ಬರೋಣ. ಒಂದು, ಮೈಸೂರು ವಂಶಸ್ಥರಿಗೆ ಸೇರಿದ ಬೆಂಗಳೂರು ಅರಮನೆಯ ವಿವಾದ ಏನಿದೆ ಅದು 1996ರಿಂದನೇ ಪ್ರಾರಂಭವಾದದ್ದು. ಈ ವಿವಾದ ಪ್ರಾರಂಭ ಆದದ್ದು 1996ರಲ್ಲಿ. ಅಂದರೆ ಸುಮಾರು 29 ವರ್ಷಗಳ ಕಾನೂನು ಹೋರಾಟ. 1996ರಿಂದ ಇಲ್ಲಿಯವರೆಗೆ ಅರಮನೆಗೆ ಸೇರಿದಂತಹ 15.34 ಎಕರೆ ಭೂಮಿ ಅದು. ಅಲ್ಲಿರೋದು 15 ಎಕರೆ 34 ಗುಂಟೆ ಅಂತ. ಸೊ ಸುಗ್ರೀವಾಜ್ಞೆಯ ಮೂಲಕ ಇದನ್ನು ಟೇಕ್ ಓವರ್ ಮಾಡಬೇಕು ಅನ್ನೋದು. ಅದರ ಜೊತೆಗೆ ಅರಮನೆಯ ಕೆಲವು ಪ್ರದೇಶಗಳಲ್ಲಿ ಏನಿದೆ ಅದು ಬೇರೆಯವರಿಗೆ ಕೊಟ್ಟಿದ್ದು, ಬಾಡಿಗೆ ಮೇಲೆ ಕೊಟ್ಟಿದ್ದು ಆ ಭೂಮಿಯನ್ನು, ಅದು ನಿಜ. ಆದ್ದರಿಂದ ಬೆಂಗಳೂರು ಅರಮನೆ ಭಾಳಷ್ಟು ಜಾಗಗಳಲ್ಲಿ ನೀವು ನೋಡ್ಬೋದು. ಅಲ್ಲಿ ಮದುವೆಗಳು ನಡೀತವೆ, ಇನ್ನೊಂದು ನಡೀತವೆ, ಮತ್ತೊಂದು ಕೊಟ್ಟಿದ್ದಾರೆ. ಸೊ ಅದನ್ನು ಟೇಕ್ ಓವರ್ ಮಾಡಬೇಕು. ಆವಾಗಿಂದ 96ರಿಂದ ಈ ವಿವಾದ ನಡೀತಾ ಬಂತು. ಅದು ಇಲ್ಲಿವರೆಗೆ ಬಂದು ತಲುಪಿದೆ. ಆದರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಅದು ಮೈಸೂರು ರಾಜವಂಶಸ್ಥರಿಗೆ ಸುಮಾರು 3,014 ಕೋಟಿ ಅಂದ್ಕೊಳ್ಳಿ, ಅಷ್ಟು ಹಣವನ್ನು ರಾಜವಂಶಸ್ಥರಿಗೆ ಕೊಡಬೇಕು ಅನ್ನೋದು ತೀರ್ಪು. 3,000 ಕೋಟಿ ರೂಪಾಯಿ. ರಾಜ್ಯ ಸರ್ಕಾರಕ್ಕೆ ಈಗ ಅಷ್ಟು ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಇಟ್ಸ್ ನಾಟ್ ಎ ಈಸಿ ಥಿಂಗ್ 3,000 ಕೋಟಿ ಕೊಡುವಂಥದ್ದು.
ಹೀಗಾಗಿ ಸತತವಾಗಿ ಏನು ಈ ಬಗ್ಗೆ ಸಮಾಲೋಚನೆ ನಡೆಸಿದ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಡಿಸ್ಕಷನ್ ನಡೆಸಿ ಒಂದು ತೀರ್ಮಾನಕ್ಕೆ ಬಂತು. ಅದು ಕಾನೂನು ಹೋರಾಟದ ಭಾಗವೇ. ಅದರ ನಡುವೆ ಈ ಒಂದು 3,000 ಕೋಟಿ ಕೊಡಬೇಕು ಅನ್ನೋದೇನಿದೆ, ಇದರಿಂದ ಹೊರಬರುವುದಕ್ಕಾಗಿ ಬೆಂಗಳೂರಿನಲ್ಲಿರುವ ಅರಮನೆ ಆವರಣದ 15 ಎಕರೆ ಭೂಮಿ ಏನಿದೆ ಅದನ್ನು ಟೇಕ್ ಓವರ್ ಮಾಡಿಬಿಡ್ಬೇಕು ಸುಗ್ರೀವಾಜ್ಞೆಯ ಮೂಲಕ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಹಾಗಿದ್ರೆ ಸುಗ್ರೀವಾಜ್ಞೆಯ ಮೂಲಕ ಇದು ಟೇಕ್ ಓವರ್ ಮಾಡ್ಕೊಳ್ಳೋಕೆ ಸಾಧ್ಯವಲ್ಲ? ಒಂದು ಪ್ರಶ್ನೆ. ರಾಜ್ಯಪಾಲರು ಇದಕ್ಕೆ ಸಹಿ ಹಾಕ್ತಾರಾ? ಸೆಕೆಂಡ್ ಪ್ರಶ್ನೆ. ರಾಜ್ಯಪಾಲರು ಸಹಿ ಹಾಕದಿದ್ರೆ ಅದು ಹಾಗೆ ಕಂಟಿನ್ಯೂ ಆಗಬೇಕು. ನೀವು ಸುಗ್ರೀವಾಜ್ಞೆ ಮೂಲಕ ಮಾಡಿದ್ರು ಕೂಡ ಅದು ಸದನದಲ್ಲಿ ಬರಬೇಕು, ಚರ್ಚೆ ಆಗಬೇಕು, ಅದಾದಮೇಲೆ ಮತ್ತೆ ರಾಜ್ಯಪಾಲರ ಅಂಕಿತ ಪಡಿಬೇಕು. ಅದರಿಂದ ಇದಂಥ ಸುಲಭವಾದ ಮಾರ್ಗ ಅಲ್ಲ. ಆದರೆ 3,000 ಕೋಟಿ ರೂಪಾಯಿ ಕೊಡಬೇಕು ಪರಿಹಾರಧನ ಅಂತ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ, ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಹೋಗಲೇಬೇಕಾಗಿದೆ, ಫೈಟ್ ಮಾಡಲೇಬೇಕಾಗಿದೆ. ಮತ್ತೀಗ ಮೂಲ ಪ್ರಶ್ನೆಗೆ ಬರ್ತೀನಿ ನಾನು. ಮೈಸೂರು ರಾಜವಂಶಸ್ಥರನ್ನ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕದ ಜನತೆ ಹೇಗೆ ನೋಡ್ಕೋಬೇಕಿತ್ತು? ಸೊ ರಾಜವಂಶಸ್ಥರು ಹೇಳುವುದೇನು ಅಂದರೆ ತಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ನಿಜಾನಾ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ ಅಂತ? ಸೊ ಒಂದಂತೂ ನಿಜ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಮೈಸೂರು ರಾಜವಂಶಸ್ಥರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದು ನಿಜ. ನನಗದ್ರಲ್ಲಿ ಅನುಮಾನ ಇಲ್ಲ, ಇಡೀ ಡೆವಲಪ್ಮೆಂಟ್ ನೋಡ್ತಾ ಬಂದರೆ. ಸೊ ಟಾರ್ಗೆಟ್ ಮಾಡ್ತಿದಾರ ಇಲ್ವಾ ಅಂತ ಹೇಳೋದು ಕಷ್ಟ. ಸೊ ಅವರ ವ್ಯೂಸ್ ಏನಿದೆ, ಮುಖ್ಯಮಂತ್ರಿಗಳ ವ್ಯೂಸ್ ಬೇರೆ ರೀತಿ ಇದೆ. ಜನತಂತ್ರ ವ್ಯವಸ್ಥೆ ಇದು ಸರ್ಕಾರಕ್ಕೆ ಸೇರಬೇಕು ಅನ್ನೋದು. ಆದರೆ ಸರಳವಾಗಿ ಇದನ್ನ ಕಪ್ಪು ಬಿಳುಪಿನ ಮೂಲಕ ನೋಡೋಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಮೈಸೂರು ಅರಸರ ಕೊಡುಗೆ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಏನಿದೆ ಅದು ಅಗಣಿತವಾದದ್ದು. ಅದು ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ಸೊ ನೀವು ಹಲವು ಯೋಜನೆಗಳು, ವಿದ್ಯುತ್ ಯೋಜನೆಗಳಿಂದ ಹಿಡಿದು, ಕನ್ನಂಬಾಡಿಯಿಂದ ಹಿಡಿದು, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಿಡಿದು, ಅದು ಎಷ್ಟು ಕೆಲಸವನ್ನು ಕೃಷ್ಣರಾಜ ಒಡೆಯರು ಮಾಡಿದ್ದು, ಮೈಸೂರು ಅರಸರು ಮಾಡಿದ್ದು ಅಂತಂದರೆ ಆ ಕಾರಣಕ್ಕೆ ಇವತ್ತು ಕೂಡ ಹಳೆ ಮೈಸೂರು ಪ್ರದೇಶದ ಅಭಿವೃದ್ಧಿ ಸಾಧ್ಯ ಆಗಿದೆ. ಮತ್ತು ಇಡೀ ಕರ್ನಾಟಕ ಅನ್ನೋದೇನಿದೆ ಅದು ಅಭಿವೃದ್ಧಿ ಪಥದಲ್ಲಿ ಹೋಗುವುದಕ್ಕೆ ಮೂಲ ಕಾರಣ ಮೈಸೂರು ಅರಸರು. ಅನುಮಾನ ಬೇಕಾಗಿಲ್ಲ. ಅವರು ತಮ್ಮ ಸ್ವಂತ ಬಂಗಾರವನ್ನು ಮುಂಬೈಗೆ ಹೋಗಿ ಅಡವಿಟ್ಟು ಬಂದು ಅವರು ಕನ್ನಂಬಾಡಿ ಕಟ್ಟಿದ್ರು. ಮೊದಲ ಬಾರಿಗೆ ಮೀಸಲಾತಿಯನ್ನ ಜಾರಿಗೆ ತಂದರು ವಿಶ್ವೇಶ್ವರಯ್ಯವರ ವಿರೋಧದ ನಡುವೆ ಕೂಡ. ಅಂದರೆ ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದಂಥವರು. ಸೊ ಇವರನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿಯೇ? ಇದು ಸರಿನಾ? ಇನ್ನಷ್ಟು ಗೌರವವನ್ನ ರಾಜಮನೆತನಕ್ಕೆ ಕೊಡಬೇಕಲ್ವಾ? ಒಂದು ರಾಜಮನೆತನದವರು ಪೊಲಿಟಿಕ್ಸ್ಗೆ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಅವರೊಂದು ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡಿದ್ದು ಸರಿನಾ ತಪ್ಪ ಅನ್ನೋದು, BJP ಆಶ್ರಯ ಪಡೆದದ್ದು ಸರಿನಾ ತಪ್ಪ ಅನ್ನೋದು ಅದು ಡಿಫ್ರೆಂಟ್ ಇಶ್ಯೂ. ಆದರೆ ಆ ಮೂಲಕ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿ ಪೊಲಿಟಿಕಲ್ ರೈವಲರಿ ಅನ್ನೋದು ಎಂಟ್ರಿ ಪಡ್ಕೊಳ್ಳುತ್ತೆ, ಅದು ನಿಜ. ಆದರೆ ಅದನ್ನ ಮೀರಿ ಈ ಒಂದು ಮೈಸೂರು ಅರಸರ ವಂಶಸ್ಥರನ್ನ ನಾವು ನೋಡ್ಕೋಬೇಕಾಗಿದೆ. ಅದನ್ನು ಒಂದು ಸಣ್ಣ ಕೃತಜ್ಞತೆ ನಮ್ಮಲ್ಲಿ ಇರಬೇಕು. ಕರ್ನಾಟಕದ ಅಭಿವೃದ್ಧಿಗಾಗಿ ಇಂತಹ ಕೊಡುಗೆ ನೀಡಿದ ರಾಜವಂಶಸ್ಥರು ಕಣ್ಣೀರು ಹಾಕುವಂತೆ ಆಗಬಾರದು. ಸೊ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಹೇಳ್ತೀನಿ, ಸೊ ನೀವು ಸುಪ್ರೀಂ ಕೋರ್ಟು 3,000 ಕೋಟಿ ಪರಿಹಾರ ಕೊಡಬೇಕು ಅನ್ನಿಸ್ತು. ಆಗ ಸರ್ಕಾರ ರಾಜವಂಶಸ್ಥರನ್ನ ಕರೆದು ಅವ್ರ ಜೊತೆ ಮಾತುಕತೆ ಆಡ್ಬೋದಾಗಿತ್ತು. ಎಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಎಷ್ಟು ಕೊಡ್ಬೋದಾಗಿತ್ತು. ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋ ಹೆಜ್ಜೆನಾದರೂ ಇಡ್ಬೇಕಾಗಿತ್ತಲ್ವಾ?
ನೀವು ಅದನ್ನೂ ಮಾಡದೇನೆ ಕೇವಲ ಇಡೀ ಆ ರಾಜವಂಶಸ್ಥರೆಲ್ಲ ನಮ್ಮ ವಿರೋಧಿಗಳು, ಆ ರೀತಿ ನೋಡೋದಕ್ಕಾಗಲ್ಲ. ದಟ್ ಈಸ್ ರಾಂಗ್. ಒಂದು ಸಣ್ಣ ಕೃತಜ್ಞತೆಯನ್ನ ಕರ್ನಾಟಕದ ಜನ ಮೈಸೂರು ಅರಸರ ಬಗ್ಗೆ ಇಟ್ಕೊಳ್ದಿದ್ರೆ ಅದು ಯೋಗ್ಯವಾದ ವ್ಯವಹಾರ ಅಲ್ಲ. ಕರೆದು ಕುಳಿತು ಮಾತನಾಡಿ, ಯಾಕಂದ್ರೆ ಆ ಕುಟುಂಬದ ಕೊಡುಗೆ ಆಗಿದೆ ಕರ್ನಾಟಕದ ಅಭಿವೃದ್ಧಿಗೆ. ನೀರಾವರಿ ಯೋಜನೆಗಳು, ಜಲವಿದ್ಯುತ್ ಯೋಜನೆಗಳು, ಮೈಸೂರು ಸೋಪ್ ಫ್ಯಾಕ್ಟ್ರಿ, ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯೋದಿಲ್ಲ ಕಣ್ರಿ, ಅಷ್ಟಿದೆ. ನೀವು ಅವ್ರ ಕಣ್ಣೀರು ಹಾಕಿಸ್ತೀರಾ? ಯಾವ ಕಾರಣಕ್ಕೆ? ನಾನು ಹೇಳ್ತಾ ಇರೋದು ಭೂಮಿಯೆಲ್ಲ ಅವ್ರಿಗೆ ಸೇರ್ಬೇಕು ಅಂತಲ್ಲ. ಅವರು ಇನ್ನೂ ತರಲೆ ಮಾಡ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನವನ್ನು ನಮಗೆ ಸೇರಬೇಕು ಅಂತಾರೆ. ಇದೆಲ್ಲ ಮೂರ್ಖತನ. ಅವರ ತಪ್ಪು ಇದೆ, ನಾನೇನು ಅದಕ್ಕೆ ಡಿನೈ ಮಾಡೋದಿಲ್ಲ. ರಾಜವಂಶಸ್ಥರ ತಪ್ಪಿದೆ. ಮತ್ತು ಇಡೀ ನಾವು ರಾಜರಾದ ಕಾಲದಲ್ಲಿದ್ದ ಆಸ್ತಿ ಎಲ್ಲ ನಮಗೆ ಬರಬೇಕು ಅದು ದಟ್ ಈಸ್ ಆಲ್ಸೋ ರಾಂಗ್. ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ಜನತಂತ್ರ ವ್ಯವಸ್ಥೆ, ರಾಜಸತ್ತೆ ಹೊರಟೋಗಿದೆ. ಆದರೆ ರಾಜಸತ್ತೆ ಹೊರಟೋಗಿದೆ ಅನ್ನುವ ಕಾರಣಕ್ಕೆ ಜನತಂತ್ರದಲ್ಲಿ ಆಯ್ಕೆಯಾಗಿ ಬಂದಂಥವರು ರಾಜರಂತೆ ವರ್ತನೆ, ಚಕ್ರವರ್ತಿಗಳಂತೆ ವರ್ತನೆ ಮಾಡಿಕೊಡುದು. ದೇ ಶುಡ್ ನಾಟ್. ಅವರು ಡೆಮೊಕ್ರೆಟಿಕ್ ವ್ಯಾಲ್ಯೂಸನ್ನು ಹಿಡ್ಕೋಬೇಕು. ನೀವು ಬೇಕಾದ್ರೆ ಸಮಾಜವಾದಿಯಾಗಿ, ಯಾವುದೇ ವಾದಿಯಾಗಿ, ನೋ ಇಶ್ಯೂ. ಸೊ ಅವರು ಕರೆದು ಮಾತನಾಡದೆ ನಾನು ಮಾಡಿಬಿಡ್ತೀನಿ ಜನತಂತ್ರ ವ್ಯವಸ್ಥೆ ಅಂತಂತ್ರ ದ್ವೇಷ ಮತ್ತು ವಿರೋಧ ಭಾವನೆಯನ್ನ ಇಟ್ಕೊಳ್ಕೂಡ್ದು ಅಂತ ನನಗೆ ಆ ಅನುಮಾನ ಇವತ್ತು ಕಾಣ್ತಾ ಇದೆ. ಏನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ಸ್, ಎಸ್ ನನಗೆ ಆಗ ಅನಿಸ್ತಾ ಇದೆ. ಕಾರಣಗಳು ಗೊತ್ತಿಲ್ಲ ನನಗೆ. ಅವ್ರನ್ನ ಯಾಕೆ ರಾಜವಂಶಸ್ಥರನ್ನ ಟಾರ್ಗೆಟ್ ಮಾಡ್ತೀರಿ? ಪ್ರಮೋದಾದೇವಿಯನ್ನು ಯದುವೀರಾವ್ ಕರೆದು ಕೂಡಿಸಿ ಮಾತನಾಡಿ ಬಗೆಹರಿಸಿ, ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ. ಇತಿಹಾಸ ಇರುವುದು ಎರಡು ಕಾರಣಕ್ಕೆ. ಇತಿಹಾಸದ ನೆನಪೇ ನಮ್ಮನ್ನ ವರ್ತಮಾನದಲ್ಲಿ ಮುನ್ನಡೆಯುವ ಭವಿಷ್ಯವನ್ನು ರೂಪಿಸುವಂತಹ ಒಂದು ಮನಸ್ಥಿತಿಯನ್ನು ಕೊಡುತ್ತೆ. ನಾನು ಎಂದೂ ಕೂಡ ಇತಿಹಾಸದ ಪುಟಗಳನ್ನು ಮತ್ತೆ ತಿರುಗಿ ಹಾಕಲಾರೆ, ನಾನು ಮಾಡಲ್ಲ. ಆದರೆ ಇತಿಹಾಸದ ನೆನಪು ಏನಿದೆ, ನಿಜವಾದ ಇತಿಹಾಸದ ನೆನಪು, ಅದು ವರ್ತಮಾನ ಮತ್ತು ಭವಿಷ್ಯದ ಬದುಕನ್ನು ಕಟ್ಟಿಕೊಡುತ್ತೆ. ಒಂದು ಸರ್ಕಾರ ಕೂಡ ಹಾಗೇನೆ. ಸರ್ಕಾರ ಇತಿಹಾಸವನ್ನು ಮರೆಕೂಡದು. ನಾವು ಇವತ್ತು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಾವು ದೇವರಾಜ ಅರಸು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್. ಅರಸು ಅಂತ ಕಡೆ ಗೌರವ ಭಾವನೆ ಬರುತ್ತೆ. ಅದೇ ರೀತಿ ಹಲವು ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಭಾವನೆ ಬರುತ್ತೆ. ಆ ಗೌರವ ಭಾವನೆ ಕೇವಲ ಮಾತಿನಲ್ಲಿ ಇರುವುದಲ್ಲ, ನಮ್ಮ ನಡವಳಿಕೆಯಲ್ಲಿರಬೇಕು. ಗೌರವವನ್ನು ಕೊಡ್ತಾ ಹೋಗಬೇಕು. ಇತಿಹಾಸವನ್ನು ಮರೆತುಬಿಟ್ಟು ವರ್ತಮಾನದಲ್ಲಿ ನಾನೇ ಸಾಮ್ರಾಟ ಅಂತಂದ್ರೆ ಒಪ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಯಾರೂ ಸಾಮ್ರಾಟರಿಲ್ಲ, ಇವ್ರು ಕೂಡುದು. ಇದು ನನ್ನ ನಂಬಿಕೆ. ಸೊ ಆ ಕಾರಣಕ್ಕಾಗಿ ವೈಯಕ್ತಿಕವಾದ ಅಭಿಪ್ರಾಯಗಳೇನೇ ಇರಲಿ, ರಾಜಮನೆತನ ವರ್ಸಸ್ ಸರ್ಕಾರ, ರಾಜಮನೆತನ ವರ್ಸಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅದು ಏನೇ ಇರಲಿ, ಆದರೆ ಕರ್ನಾಟಕದ ಜನತೆಯ ಪರವಾಗಿ ರಾಜವಂಶಸ್ಥರಿಗೆ ಕೊಡಬೇಕಾದ ಗೌರವವನ್ನು ಕೊಡಬೇಕಾದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ನೀವೆಲ್ಲ ಭೂಮಿ ಕೊಟ್ಬಿಡಿ, ಕನಿಷ್ಠ ಕರೆದು ಮಾತನಾಡಿ, ಒಂದು ಬೈಟು ಕಾಫಿ, ಒಂದು ನಾಯಿ ಬಿಸ್ಕಿಟ್ ಕೊಟ್ಟು ಡಿಸ್ಕಸ್ ಮಾಡಿ, ಬಗೆಹರಿಸಿ, ಮತ್ತು ಅವ್ರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ. ಅವರಿಗೆ ಅವಮಾನವಾಗುವ ರೀತಿ ನಡೆದುಕೊಳ್ಬೇಡಿ. ಇದು ಎಲ್ಲ ಸರ್ಕಾರಗಳ ಕರ್ತವ್ಯ ಅನ್ನೋದು ನನ್ನ ಬಲವಾದ ನಂಬಿಕೆ. ಆದ್ದರಿಂದ ಈ ವಿವಾದ ಏನಿದೆ, ರಾಜ್ಯ ಸರ್ಕಾರ ವರ್ಸಸ್ ಮೈಸೂರು ರಾಜವಂಶಸ್ಥರು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲವೇ ಅಲ್ಲ. ಇದನ್ನು ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ಸನ್ನು ಕೂಡ ಜನ ತಿರಸ್ಕರಿಸ್ಬೋದು. ವರ್ತಮಾನ ಇದೆಯಲ್ಲ, ಭವಿಷ್ಯ ಇದೆಯಲ್ಲ, ಬಹಳ ಮುಖ್ಯ. ಅದರಿಂದ ಸೊ ಜನತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡಬೇಕಾದ ಕನಿಷ್ಠ ಗೌರವವನ್ನು ಕೊಡಲೇಬೇಕಾಗುತ್ತೆ. ಅದರ ಜೊತೆಗೆ ರಾಜವಂಶಸ್ಥರಿಗೆ ಸಲ್ಲಬೇಕಾದ ಗೌರವವು ಸಲ್ಲಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ.
ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.